ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಇವತ್ತು ಚಿಕನ್ ಇಷ್ಟಪಡುವ ಎಲ್ಲರಿಗೂ ಇಷ್ಟ ಆಗುವಂತಹ ಒಂದು ವಿಡಿಯೋ ಜೊತೆ ನಾನು ನಿಮ್ಮೊಂದಿಗಿದ್ದೀನಿ. ಚಿಕನ್ ಫ್ರೈ ಇಷ್ಟಪಡದವರು ಯಾರೂ ಇಲ್ಲ. ಆದರೆ ಆರೋಗ್ಯದ ಬಗ್ಗೆ ಕಾಳಜಿ ಜಾಸ್ತಿ ವಹಿಸೋರು ಎಣ್ಣೆಯಲ್ಲಿ ಕರೆದ ಪದಾರ್ಥಗಳನ್ನು ತಿನ್ನೋದಕ್ಕೆ ಸ್ವಲ್ಪ ಹಿಂಜರಿತಾರೆ. ಆದರೆ ಇಲ್ಲಿ ನಾನು ಒಂದು ಹನಿ ಎಣ್ಣೆನೋ ತುಪ್ಪನೋ ಬಳಸದೆ ನಾನಿಲ್ಲಿ ಒಳ್ಳೆ ಸೂಪರ್ ಆಗಿರುವಂತಹ ಚಿಕನ್ ಫ್ರೈ ಹೇಗೆ ಮಾಡೋದಂತ ಹೇಳಿಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಆಮೇಲೆ ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡೋದಕ್ಕೂ ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡೋದಕ್ಕೂ ಅದರಲ್ಲಿ ಬರುವ ಆಲ್ ಆಪ್ಷನ್ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡೋದಕ್ಕೂ ಮಾತ್ರ ಮರಿಬೇಡಿ. ಬನ್ನಿ ನಮ್ಮ ಈ ಸೂಪರ್ ಆಗಿರುವಂತಹ ಚಿಕನ್ ಫ್ರೈ ಹೇಗೆ ಮಾಡೋದಂತ ನೋಡೋಣ. ಮೊದಲು ನಾನಿಲ್ಲಿ 400 ಗ್ರಾಮ್ಸ್ ಚಿಕನ್ ತಗೊಂಡಿದ್ದೀನಿ. ಅರ್ಧ ಕೆಜಿಗಿಂತ ಸ್ವಲ್ಪ ಕಡಿಮೆ ಇದೆ. ಆಮೇಲೆ ಇದಕ್ಕೆ ಮಸಾಲೆಗೆ ನಾನಿಲ್ಲಿ 3 ಟೇಬಲ್ ಸ್ಪೂನ್ ಮೆಣಸಿನ ಹುಡಿ ಹಾಕ್ತಾ ಇದ್ದೀನಿ. ಈ ರೆಸಿಪಿ ಸ್ವಲ್ಪ ಖಾರ ಜಾಸ್ತಿ ಬೇಕು, ಅದು ಯಾಕೆ ಅಂತ ಆಮೇಲೆ ಹೇಳ್ತೀನಿ. 3 ಟೇಬಲ್ ಸ್ಪೂನ್, 1 ಟೀ ಸ್ಪೂನ್ ನಾನಿಲ್ಲಿ ಕೊತ್ತಂಬರಿ ಹುಡಿ ಹಾಕ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಜೀರಿಗೆ ಹುಡಿ 1/4 ಟೀ ಸ್ಪೂನ್ ಹಾಕ್ತಾ ಇರೋದು, ಅರಶಿನ ಹುಡಿ ಅರ್ಧ ಟೀ ಸ್ಪೂನ್ ಹಾಕ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಮೆಂತೆ ಹುಡಿ 1/4 ಟೀ ಸ್ಪೂನ್ನಷ್ಟು ಹಾಕ್ತೀನಿ, ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ. ಕಾಳು ಮೆಣಸಿನ ಹುಡಿ ಅರ್ಧ ಟೀ ಸ್ಪೂನು. ಆಮೇಲೆ ನಮ್ಮ ಗರಂ ಮಸಾಲ 1/4 ಟೀ ಸ್ಪೂನ್ ಹಾಕ್ತೀನಿ. ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ ಜಜ್ಜಿಬಿಟ್ಟು 1 ಟೇಬಲ್ ಸ್ಪೂನ್ನಷ್ಟು ಹಾಕ್ತೀನಿ. ಸ್ವಲ್ಪ ಕರಿಬೇವು, ಆಮೇಲೆ ಹುಳಿಗೆ ನಮ್ಮ ನಿಂಬೆಹಣ್ಣು ಒಂದು ಅರ್ಧ ನಿಂಬೆಹಣ್ಣು ತಗೊಂಡಿದ್ದೀನಿ. ಅಷ್ಟು ಚಿಕನಿಗೆ ಅಷ್ಟು ಸಾಕಾಗುತ್ತೆ. ಇದರ ಜ್ಯೂಸ್ ಹಾಕ್ತಾ ಇದ್ದೀನಿ. ಮೊದಲು ನೋಡಿ ಈ ರೀತಿ ಫುಲ್ಲಾಗಿ ತಗೊಳ್ಳಿ ನೋಡಿ. ಓಕೆ, ಇದೆಲ್ಲ ನಾನು ಮನೆಯಲ್ಲೇ ಹುಡಿ ಮಾಡಿದಂಥ ಪೌಡರ್ಸ್. ಅದರ ಟೇಸ್ಟ್ ಸ್ವಲ್ಪ ಜಾಸ್ತಿ ಇರುತ್ತೆ ನಮಗೆ, ಪರವಾಗಿಲ್ಲ. ಮಾರ್ಕೆಟಿಂದ ತಂದರೂ ತೊಂದರೆ ಇಲ್ಲ, ಸೇಮ್ ಸಿಗುತ್ತೆ ನಮಗೆ, ಪರವಾಗಿಲ್ಲ. ನೋಡಿ ಈ ರೀತಿ ಚೆನ್ನಾಗಿ ಜ್ಯೂಸ್ ಹಾಕ್ಕೊಳ್ಳಿ. ಆಮೇಲೆ ಇದಕ್ಕೆ ನಾನು ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೀನಿ. ಮೊದಲು ಕಾರ್ನ್ಫ್ಲೋರ್ 4 ಟೀ ಸ್ಪೂನ್ನಷ್ಟು ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೀನಿ. ಆಮೇಲೆ ಒಳ್ಳೆ ಗರಿಯಾಗಿ ಬರೋದಕ್ಕೆ 2 ಟೀ ಸ್ಪೂನ್ನಷ್ಟು ಅಕ್ಕಿ ಹುಡಿನೂ ಹಾಕ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ನಮಗೆ ಇದಕ್ಕೆ ನೀರೆಷ್ಟು ಬೇಕೋ ನೋಡಿಕೊಂಡು ಸೇರಿಸಿ ಇದನ್ನು ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ನಮ್ಮ ಪೇಸ್ಟ್ ಇಲ್ಲಿ ರೆಡಿ ಆಗಿದೆ. ನೋಡಿ ಇಷ್ಟು ದಪ್ಪ ಬೇಕು ಪೇಸ್ಟ್, ನೋಡಿ ಈ ರೀತಿ ಇರಬೇಕು. ಆಮೇಲೆ ನಮ್ಮ ಚಿಕನನ್ನೆಲ್ಲ ಈ ಪೇಸ್ಟಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ಮಸಾಲೆ ಎಲ್ಲ ಚಿಕನಿಗೆ ಕರೆಕ್ಟಾಗಿ ಸಿಗಬೇಕು, ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಫುಲ್ಲಾಗಿ. ನೋಡಿ ಇಲ್ಲಿ ಮಿಕ್ಸ್ ಮಾಡಿ ಎಲ್ಲ ರೆಡಿ ಆಗಿದೆ. ಇದನ್ನೊಂದು ಮಿನಿಮಮ್ ಒಂದು ಅರ್ಧ ಗಂಟೆ ಹೊತ್ತಾದರೂ ರೆಸ್ಟ್ ಮಾಡಿ, ಜಾಸ್ತಿ ಆದರೆ ಪರವಾಗಿಲ್ಲ. ನೋಡಿ ಇವಾಗ ಅರ್ಧ ಗಂಟೆ ಆಗಿದೆ, ನಮ್ಮ ಚಿಕನ್ ಇಲ್ಲಿ ರೆಡಿ ಆಗಿದೆ. ನೆಕ್ಸ್ಟ್ ನಾನಿಲ್ಲಿ ಫ್ರೈ ಮಾಡ್ತಾ ಇರೋದು ನೋಡಿ ಎಣ್ಣೆಯಲ್ಲ, ನಾನಿಲ್ಲಿ 1 ಕಪ್ಪು ತೆಂಗಿನಕಾಯಿ ಹಾಲು ತಗೊಂಡಿದ್ದೀನಿ. 1 ಕಪ್ ಅಂದರೆ ದಪ್ಪ ಹಾಲಲ್ಲ, ಸ್ವಲ್ಪ ನೀರೆಲ್ಲ ಹಾಕಿಬಿಟ್ಟು ತಗೊಂಡಿರುವ ಹಾಲು 1 ಕಪ್, 250 ml ಅಲ್ಲಿ 1 ಕಪ್ ತಗೊಂಡಿದ್ದೀನಿ. ನಮ್ಮ ಸ್ಟವ್ ಆನ್ ಮಾಡ್ಕೊಳ್ಳಿ. ನೋಡಿ ಸ್ವಲ್ಪ ಬಿಸಿ ಬರಬೇಕು, ಈ ರೀತಿ ಬರಬೇಕು. ಈ ರೀತಿ ಬರುವಾಗ ನಮ್ಮ ಚಿಕನ್ ಅಂದರೆ ಮ್ಯಾರಿನೇಟ್ ಮಾಡಿಟ್ಟ ಚಿಕನನ್ನು ಇದಕ್ಕೆ ಹಾಕ್ಕೊಳ್ಳಿ. ಈ ರೀತಿ ಒಂದೊಂದಾಗಿ ನಾವು ಫ್ರೈ ಮಾಡುವಾಗ ಯಾವ ರೀತಿ ಹಾಕ್ತೀವೋ ಅದೇ ರೀತಿ ಹಾಕ್ಕೊಳ್ಳಿ. ನೋಡಿ ಈ ರೀತಿ ಎಲ್ಲ ಚಿಕನನ್ನು ಹಾಕ್ಕೊಳ್ಳಿ. ಅಂದರೆ ನಮ್ಮ ಇಲ್ಲಿ ನಾವು ಸ್ವಲ್ಪ ತಗೊಂಡಿರೋದು ಎಲ್ಲ ಒಮ್ಮೆಲೆ ನಮಗೆ ಹಾಕೋಬಹುದು. ನೋಡಿ ಈ ರೀತಿ ಒಮ್ಮೆಲೆ ಹಾಕೋಬೇಕು. ಇದು 2 ಸಲ ಫ್ರೈ ಮಾಡೋದಕ್ಕಾಗಲ್ಲ, ನಮಗೆ ಎಷ್ಟು ಬೇಕೋ ಅಷ್ಟೇ ನೋಡಿಕೊಂಡು ಮೊದಲೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ಒಮ್ಮೆಲೆ ಮಾಡೋದು, ಇದು 2 ಸಲ ಒಮ್ಮೆ ಫ್ರೈ ಮಾಡಿ ತೆಗೆದ್ಬಿಟ್ಟು ಪುನಃ ಹಾಕೋದಕ್ಕೆ ಆ ಥರ ಏನಿಲ್ಲ, ಒಮ್ಮೆಲೆ ಮಾಡೋದು. ನೋಡಿ ಈ ರೀತಿ ಎಲ್ಲ ಚಿಕನನ್ನು ಹಾಕ್ಕೊಳ್ಳಿ. ನೋಡಿ ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ. ನೋಡಿ ಚೆನ್ನಾಗಿ ಕುದಿ ಬಂದ ಮೇಲೆ ಇದನ್ನು ಸ್ವಲ್ಪ ತಿರುಗಿಸಿ ಹಾಕೋಬೇಕು. ಚೆನ್ನಾಗಿ ಆ ತೆಂಗಿನಕಾಯಿ ಹಾಲು ಕುದಿ ಬರಬೇಕು, ಆವಾಗ ಮಾತ್ರ ನೀವು ತಿರುಗಿಸಿ ಹಾಕೋಬೇಕು. ನೋಡಿ ಇವಾಗ ನಾನೆಲ್ಲ ಚಿಕನನ್ನು ಈ ರೀತಿ ತಿರುಗಿಸಿ ಹಾಕ್ತಾ ಇದ್ದೀನಿ. ನೋಡಿ ಎಲ್ಲ ಚಿಕನ್ ತಿರುಗಿಸಿ ಹಾಕಿಬಿಟ್ಟು ರೆಡಿ ಆಗಿದೆ. ನೋಡಿ ಫುಲ್ಲಾಗಿ ಮಿಕ್ಸ್ ಆಗಿದೆ. ಒಂದು ಸಲ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಫುಲ್ಲಾಗಿ ಮಿಕ್ಸ್ ಆಗಿದೆ. ಇನ್ನು ಇಲ್ಲಿ ಉಪ್ಪೇನಾದರೂ ಕಡಿಮೆ ಇದ್ದರೆ ಸೇರಿಸ್ಬೋದು, ಚೆಕ್ ಮಾಡಿಬಿಟ್ಟು. ನಾನು ಸ್ವಲ್ಪ ಹಾಕ್ತೀನಿ, ಸ್ವಲ್ಪ ಕಡಿಮೆ ಇತ್ತು ಆದ ಕಾರಣ ಹಾಕ್ತೀನಿ. ಓಕೆ, ಬೇಯಿಸ್ಕೊಳ್ಳಿ. 10 ನಿಮಿಷ ನಾನಿಲ್ಲಿ ಬೇಯಿಸಿದ್ದೀನಿ. ನೋಡಿ ನಮ್ಮ ಚಿಕನ್ ಇವಾಗ ಈ ರೀತಿ ಇದೆ. ಇನ್ನೊಂದು ಸಲ ಈ ರೀತಿ ಸೌಟ್ ಹಾಕ್ಕೊಳ್ಳಿ. ನಿಮ್ಗೆ 10 ನಿಮಿಷನೇ ಆಗಬೇಕಂತ ಏನಿಲ್ಲ, ಆವಾಗ ಓಪನ್ ಮಾಡಿಬಿಟ್ಟು ಸೌಟ್ ಹಾಕ್ಕೋಬೋದು. ಯಾಕಂದರೆ ಇದು ತಳ ಹಿಡಿಯುವ ಚಾನ್ಸ್ ಇರುತ್ತೆ. ಇವಾಗ ನಾನಿಲ್ಲಿ ನಾನ್ ಸ್ಟಿಕ್ಕಲ್ಲಿ ಮಾಡಿರೋದು, ಅದರಿಂದ ಪರವಾಗಿಲ್ಲ. ಆದರೂ ಮಾಡುವಾಗ ಆವಾಗ ಓಪನ್ ಮಾಡಿಬಿಟ್ಟು ಈ ರೀತಿ ಸೌಟ್ ಹಾಕ್ತಾ ಇರಲಿ, ಆವಾಗ ಕರೆಕ್ಟಾಗಿ ತಳ ಹಿಡಿಬಾರ್ದು ಅಷ್ಟೇ. ಓಕೆ, ನೋಡಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಪುನಃ ಇದನ್ನು ಮುಚ್ಚಿ ಬೇಯಿಸ್ಕೊಳ್ಳಿ.
ನೋಡಿ ಇವಾಗ ಪುನಃ 10 ನಿಮಿಷ ಆಗಿದೆ ನೋಡಿ, ಈ ರೀತಿ ಇದೆ ನೋಡಿ ನಮ್ಮ ಚಿಕನ್ ಎಲ್ಲ. ಒಮ್ಮೆ ಒಂದ್ಸಲ ಸೌಟೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ನೋಡಿ ಇವಾಗ ಸ್ವಲ್ಪ ಸ್ವಲ್ಪ ದಪ್ಪ ಆಗ್ತಾ ಬಂದಿದೆ ನೋಡಿ, ಈ ರೀತಿ ಇದೆ ನೋಡಿ. ಇದರ ಗ್ರೇವಿ ಅಂತೂ ಸೂಪರ್ ಆಗಿರುತ್ತೆ, ಅಷ್ಟೊಂದು ಚೆನ್ನಾಗಿರುತ್ತೆ. ನೀವು ಮಿಸ್ ಮಾಡಬೇಡಿ, ಒಂದು ಸಲ ಆದರೂ ಟ್ರೈ ಮಾಡಿ, ಟೇಸ್ಟ್ ಮಾಡಲೇಬೇಕಾದಂಥ ಒಂದು ರೆಸಿಪಿ ಇದು ನೋಡಿ. ಈ ರೀತಿ ಒಂದು ಸಲ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ತಳ ಹಿಡಿಬಾರ್ದು, ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಮಾಡ್ಕೊಳ್ಳಿ, ಬೇಯಿಸ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ ಅಂದರೆ ಮಧ್ಯಮ ಉರಿಯಲ್ಲಿಟ್ಟು ಇದನ್ನು ಬೇಯಿಸ್ಕೊಳ್ಳಿ. ಓಕೆ, ಮಿಕ್ಸ್ ಆಗಿದೆ. ಪುನಃ ಬೇಯಿಸ್ತಾ ಇದ್ದೀನಿ ನೋಡಿ. ಪುನಃ 10 ನಿಮಿಷ ಆಗಿದೆ. ಇವಾಗ ಈ ಚಿಕನ್ ಎಲ್ಲ ಬೆಂದು ಇವಾಗ ರೆಡಿ ಆಗಿದೆ. ನಿಮಗೆ ಇವಾಗ ಗ್ರೇವಿ ಥರ ಬೇಕಿದ್ದರೆ ಇವಾಗ ಫ್ಲೇಮ್ ಆಫ್ ಮಾಡ್ಬೋದು, ಚಿಕನ್ ಬೆಂದಿದ ಅಂತ ಚೆಕ್ ಮಾಡಿಬಿಟ್ಟು. ಆದರೆ ನಾನಿಲ್ಲಿ ಫ್ರೈ ಮಾಡ್ತಾ ಇರೋದು, ಆದ ಕಾರಣ ಇನ್ನು ಇದನ್ನು ಓಪನ್ ಮಾಡಿಬಿಟ್ಟು ನಾನು ಇದನ್ನು ಬೇಯಿಸ್ತಾ ಇದ್ದೀನಿ. ಎಷ್ಟು ಹೊತ್ತು ಅಂತ ಇಲ್ಲ, ನಿಮ್ಗೆ ಎಷ್ಟು ರೋಸ್ಟ್ ಆಗಿ ಸಿಗಬೇಕು, ಎಷ್ಟು ಫ್ರೈ ಆಗಿ ಸಿಗಬೇಕು ಅಷ್ಟು ಹೊತ್ತು ಇದನ್ನು ಈ ರೀತಿ ಓಪನ್ ಮಾಡಿಬಿಟ್ಟು ಬೇಯಿಸ್ಕೊಳ್ಳಿ. ಮಿಕ್ಸ್ ಮಾಡ್ತಾ ಇರಿ, ಸೌಟ ಹಾಕ್ತಾ ಇರಿ, ಮೇಲ್ಗಡೆ ಕೆಳಗಡೆ ಮಾಡ್ತಾ ಇರಿ ನೋಡಿ. ನಮ್ಮ ಚಿಕನ್ ಎಲ್ಲ ರೋಸ್ಟ್ ಆಗಿ ಫ್ರೈ ಆಗಿ ನೋಡಿ ಈ ರೀತಿ ಇದೆ. ಇವಾಗ ನಾನು ಪುನಃ ಇದನ್ನು ತಿರುಗಿಸಿ ಹಾಕ್ತಾ ಇದ್ದೀನಿ ನೋಡಿ. ಮಸಾಲೆ ಎಲ್ಲ ಚೆನ್ನಾಗಿ ನಾವು ಯಾವ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡಿ ತಿಂತೀವೋ ಅದೇ ರೀತಿ ಮಸಾಲೆ ಎಲ್ಲ ನೋಡಿ ಕರೆಕ್ಟಾಗಿ ಕವರ್ ಆಗಿದೆ ನಮ್ಮ ಚಿಕನಿಗೆ ನೋಡಿ. ಈ ರೀತಿ ಇದೆ ನೋಡಿ, ಫುಲ್ಲಾಗಿ ನೋಡುವಾಗಲೇ ಎಷ್ಟು ಚೆನ್ನಾಗಿದೆ, ಇವಾಗಲೇ ತಿನ್ನಬೇಕು ಅನಿಸುತ್ತೆ, ಅಷ್ಟೊಂದು ಸೂಪರ್ ಆಗಿದೆ ನೋಡಿ. ಫುಲ್ಲಾಗಿ ಮಸಾಲೆ ಎಲ್ಲ ಕರೆಕ್ಟಾಗಿ ನೋಡಿ ಕವರ್ ಆಗಿದೆ. ಎಲ್ಲ ಒಂದು ಸಲ ತಿರುಗಿಸಿ ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ರೋಸ್ಟ್ ಆಗಬೇಕೋ ಅಷ್ಟು ರೋಸ್ಟ್ ಮಾಡ್ಕೊಳ್ಳಿ. ಈ ಮಸಾಲೆ ಜೊತೆ ಇದನ್ನು ತಿನ್ನೋದಕ್ಕೆ ಸೂಪರ್ ಆಗಿರುತ್ತೆ ನೋಡಿ. ಇವಾಗೆಲ್ಲ ರೋಸ್ಟ್ ಆಗಿ ನಮ್ಮ ಚಿಕನ್ ಫ್ರೈ ಆಗಿಲ್ಲಿ ರೆಡಿ ಆಗಿದೆ. ಅಂದರೆ ಒಂದು ಹನಿ ಎಣ್ಣೆನೂ ನಾವಿಲ್ಲಿ ಬಳಸಿಲ್ಲ. ಆದರೆ ನಾವಿದು ಫ್ರೈ ಮಾಡಿ ತಿನ್ನುವಾಗ ಒಂದು ತೆಂಗಿನ ಎಣ್ಣೆಯಲ್ಲಿ ಫ್ರೈ ಮಾಡಿ ತಿಂದ ಥರನೇ ಇದೆ, ಯಾಕಂದರೆ ನಾವಿಲ್ಲಿ ತೆಂಗಿನಕಾಯಿ ಹಾಲು ಉಪಯೋಗಿಸಿ ಫ್ರೈ ಮಾಡಿರೋದು ನೋಡಿ. ಈ ರೀತಿ ಇದೆ ನಮ್ಮ ಚಿಕನ್ನು. ಓಕೆ, ಇನ್ನಿದನ್ನು ನಾನು ತೆಗಿತಾ ಇದ್ದೀನಿ, ಫ್ಲೇಮ್ ಆಫ್ ಮಾಡ್ಕೊಳ್ಳಿ ನೋಡಿ. ವಾವ್, ಸೂಪರ್ ಆಗಿರುವಂತಹ ಚಿಕನ್ ಫ್ರೈ ಇಲ್ಲಿ ರೆಡಿ ಆಗಿದೆ ನೋಡಿ. ಸೂಪರ್ ಆಗಿರುತ್ತೆ ಇದು, ಅಂದರೆ ಅದರ ಮಸಾಲ ಕೂಡ ಸೂಪರ್ ಆಗಿದೆ, ಅದು ಫುಲ್ಲಾಗಿ ಕೋಟ್ ಆಗಿರುತ್ತೆ ನಮ್ಮ ಚಿಕನಿಗೆ ನೋಡಿ, ಫುಲ್ಲಾಗಿ ಕವರ್ ಆಗಿರುತ್ತೆ ಇದು. ಎಸ್ ಸರ್, ರೆಡಿ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಇವತ್ತೇ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು.